ನಮಸ್ಕಾರ. ಸೊಯ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನ ನೌಬಾದ್ನ ಜ್ಞಾನ ಶಿವ ಯೋಗಾಶ್ರಮದಲ್ಲಿ ಮಾತೆ ಕರುಣಾದೇವಿ ಹೆಸರಲ್ಲಿ 1 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಸಿ ನೆಟ್ಟು ಚಾಲನೆ ನೀಡಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೋಚಮ್ಮ ಮಾತಾ ಶೀತಲ್ ಮಾತಾ ಅವರ ಭವ್ಯ ಮೆರವಣಿಗೆ ಬೋವಿಗಲ್ಲಿಯಿಂದ ಭೀಮನಗರವರೆಗೆ ಭವ್ಯ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಉತ್ತಮ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸಿದರು. ಕನ್ನಡ ಶಾಲೆಗಳ ರಕ್ಷಣೆಗೆ ಹಾಗೂ ಶಾಲೆಗಳಿಗೆ ವಿಧಿಸಿದ ಷರತ್ತುಗಳನ್ನು ಸಡಿಲಗೊಳಿಸಲು ಹಾಗೂ 9 ಬೇಡಿಕೆಗಳು ಮತ್ತು ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆಗೆ ಆಗ್ರಹಿಸಿ 1 ದಿನದ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಟ್ಯಶ್ರೀ ನೃತ್ಯಾಲಯದ ಕಲಾವಿದರು ಆಕರ್ಷಕ ನೃತ್ಯ ಪ್ರದರ್ಶಿಸಿದ್ದರು. ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪುರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಐಐಟಿ, ಎನ್ಐಟಿ, ನೀಟ್ ಸಾಧಕ ವಿದ್ಯಾರ್ಥಿಗಳಿಗೆ ಸತ್ಕಾರ. ವಿದ್ಯಾರ್ಥಿಗಳಿಗೆ ಅಸಾಧ್ಯವೂ ಯಾವುದೂ ಇಲ್ಲ. ಮನಸ್ಸು ಮಾಡಿದ್ದರೆ ಎಲ್ಲವೂ ಸಾಧಿಸಬಹುದು. ಚಂದ್ರಕಾಂತ್ ಶಾಬಾದ್ಕರ್. ಬಿದ್ರಿ ಜಿಲ್ಲಾ ಕರ್ನಾಟಕ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ನೂತನ ಜಿಲ್ಲಾ ಗೌರವಾಧ್ಯಕ್ಷ ತಾನಾಜಿ ಸಾಗರ್ ಅವರಿಗೆ ಸಂಘದ ಅಧ್ಯಕ್ಷ ಅಭಿಮಾನ್ ಕಾಂಬ್ಳೆ ನೇಮಕಾತಿ ಪತ್ರ ನೀಡಿದರು. ಸುದ್ದಿಯ ವಿವರಗಳು. ಪರಿಸರ ಸಮತೋಲನ ಕಾಪಾಡಲು ಹೆಚ್ಚು ಸಸಿಗಳನ್ನು ನೆಡಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ನಗರದ ನೌಬಾದ್ನ ಜ್ಞಾನ ಶಿವ ಯೋಗಾಶ್ರಮದಲ್ಲಿ ಮಾತೆ ಕರುಣಾದೇವಿ ಹೆಸರಲ್ಲಿ 1 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮಠ ಮಂದಿರ, ಶಾಲಾ ಕಾಲೇಜು, ಸಾರ್ವಜನಿಕ ಸ್ಥಳಗಳಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸುವ ಕೆಲಸ ಆಗಬೇಕೆಂದು ತಿಳಿಸಿದ್ದರು. ಶುದ್ಧ ಗಾಳಿ ಸೇರಿದಂತೆ ಮರಗಿಡಗಳಿಂದ ನಾನಾ ಉಪಯೋಗಗಳು ಇವೆ. ಉತ್ತಮ ಪರಿಸರಕ್ಕೆ ಗಿಡಗಳು ಬಹಳ ಅವಶ್ಯಕವಾಗಿವೆ ಎಂದು ತಿಳಿಸಿದ್ದರು. ಶಿವಯ್ಯ ಸ್ವಾಮಿ ಅವರು ಸಸಿ ನೆಡುವ ಅಭಿಯಾನ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಇತರೆ ಸಂಘ ಸಂಸ್ಥೆಗಳಿಗೂ ಈ ರೀತಿಯ ಅಭಿಯಾನಕ್ಕೆ ಮುಂದಾಗಬೇಕೆಂದು ಅರಣ್ಯ ಇಲಾಖೆ ಇದಕ್ಕೆ ಅಗತ್ಯ ಸಹಕಾರ ನೀಡಲಿದೆ ಎಂದು ಹೇಳಿದರು. ಶಾಂತೇಶ್ವರಿ ಸ್ವಯಂ ಸೇವಾ ಸಂಸ್ಥೆಯಿಂದ ಏಕ್ ಲಾಖ್ ಪೇಡ್ ಮಾ ಕೆ ನಾಮ್ ಘೋಷವಾಕ್ಯದಡಿ ಮಾತೆ ಕರುಣಾದೇವಿ ಅವರ ಹೆಸರಲ್ಲಿ 1 ಲಕ್ಷ ಸಸಿ ನೆಡುವಿಕೆ ಹಾಗೂ ವಿತರಣೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನ ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರಾದ ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ತಿಳಿಸಿದ್ದರು. ಅಭಿಯಾನದ ನಿಮಿತ್ತ ಶ್ರಾವಣದಲ್ಲಿ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ 21,000 ಬಿಲ್ವಪತ್ರಿ ಸಸಿಗಳನ್ನು ವಿತರಿಸಲಾಗುವುದೆಂದು ಹೇಳಿದ್ದರು. ಆಶ್ರಮದ ಪೀಠಾಧಿಪತಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಮಾತನಾಡಿ, ಶಿವಯ್ಯ ಸ್ವಾಮಿ ಅವರು ದೊಡ್ಡ ಪ್ರಮಾಣದಲ್ಲಿ ಸಸಿ ನೆಡುವ ಅಭಿಯಾನ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆ. ಪ್ರತಿಯೊಬ್ಬರೂ ಇದಕ್ಕೆ ಕೈಜೋಡಿಸಬೇಕೆಂದು ತಿಳಿಸಿದ್ದರು. ಪ್ರಾದೇಶಿಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದ್ದರು. ಇದೇ ವೇಳೆ ಸಾಂಸ್ಕೃತಿಕ ಭವನ ಗುದ್ದಲಿ ಪೂಜೆಯು ನೆರವೇರಿತು. ಶ್ರೀಶೈಲದ ಅಕ್ಕ ಮಹಾದೇವಿ ಚೈತನ್ಯ ಪೀಠದ ಅಧಿಪತಿ ಮಾತೆ ಕರುಣಾದೇವಿ ಸಾನ್ನಿಧ್ಯ ವಹಿಸಿದರು. ಗಂಗಾಧರ ಸ್ವಾಮಿ ಧನ್ನೂರ್ ಮುಖಂಡ ಭೀಮಸೇನ್ ರಾವ್ ಸಿಂಧೆ, ಸಾಮಾಜಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀನಿವಾಸ್ ಎನ್ ಎರಡೋಣೆ, ವಲಯ ಅರಣ್ಯ ಅಧಿಕಾರಿ ಶಿವಕುಮಾರ್ ರಾಥೋಡ್, ಉಪ ವಲಯ ಅರಣ್ಯ ಅಧಿಕಾರಿ ಹಾವಪ್ಪ, ಪ್ರಮುಖರಾದ ವರದಯ್ಯ ಸ್ವಾಮಿ, ಮಹೇಶ್ ಪಾಟೀಲ್, ನಾಗರಾಜ್ ಮಠ್, ಶಿವಶಂಕರ್ ಬೆಳಮಗ್ಗಿ, ಮಹಾಂತೇಶ್ ಬಿರಾದರ್, ಭಕ್ತಿ ದಾಸೋಹಿ, ಬಸವರಾಜ ಭಂಗೂರೆ, ಮಹದೇವಪ್ಪ ಭಂಗೂರೆ, ಕಂಟೆಪ್ಪ ಭಂಗೂರೆ, ಸಂಗಮೇಶ್ ಹುಮ್ನಾಬಾದೆ, ಮಹಾಂತೇಶ್ ಡೊಂಗುರ್ಗಿ, ಬಸವರಾಜ ಹಾಲಳ್ಳಿ, ಕುಪೇಂದ್ರಪ್ಪ ಚಿತ್ರದುರ್ಗ, ರಮೇಶ್ ಅರಳಿ, ಮಲ್ಲಪ್ಪ ಬಿರಾದರ್, ಚಂದ್ರಕಾಂತ್ ಬಿರಾದರ್ ಮತ್ತಿತರರು ಇದ್ದರು. ಬಸವರಾಜ ಹಳ್ಳಿ ನಿರೂಪಿಸಿದ್ದರು. ಪ್ರಭು ತರ್ನಳ್ಳಿ ವಂದಿಸಿದ್ದರು. ಶಾಂತೇಶ್ವರಿ ಸ್ವಯಂ ಸೇವಾ ಸಂಸ್ಥೆ, ಶ್ರೀ ಜಗದ್ಗುರು ಪಂಚಾಚಾರ್ಯ ಯುವಕ ಸಂಘ, ಈಶ್ವರಿ ಮಹಿಳಾ ಮಂಡಳ, ಅರಣ್ಯ ಇಲಾಖೆ, ಮೈ ಭಾರತ್ ಹಾಗೂ ಆರ್ತಿ ವಿಕಾಸ್ ಮಹಿಳಾ ಸಮಿತಿ ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. भवतु सहनो भुनक्तु सह वै तेजस्विनामधीतमस्तु मा विद्विषावहै। ॐ असतो मा सद्गमय तमसो मा ज्योतिर्गमय
मृत्योर्मा अमृतन्नान्ति शान्तिः तच्छंयोरागृणीमहे गातुं यज्ञाय गातुं यज्ञपतये दैव. ಅನಂತ ಧನ್ಯವಾದಗಳು. ಇವಾಗ ಕುಮಾರಿ ನಾಗೇಶ್ವರಿ ಅವರಿಂದ ಭಾಷಣ. 1 लाख पेड़ माँ के नाम 1 ಲಕ್ಷ ಸಸಿಯನ್ನ ನೆಡುವಂತ ಅಭಿಯಾನ ಕಾರ್ಯಕ್ರಮ ಜೊತೆಗೆ ಗುರುವಂದನಾ ಕಾರ್ಯಕ್ರಮ ಎಲ್ಲ ಭಕ್ತವೃಂದರು ಸೇರಿ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತು ಅನೇಕ ಸಂಘ ಸಂಸ್ಥೆ ಏಕ್ ಪೇಡ್ ಮಾಕೆ ನಾಮ್ ಅಂತ ಒಂದು ಘೋಷಣೆ ಕೊಡೋ ಮೂಲಕ ನಮ್ಮ ದೇಶದಲ್ಲಿ ಪರಿಸರ ಸಂರಕ್ಷಣೆ ಹೆತ್ತ ತಾಯಿಗೆ, ಹೊತ್ತ ತಾಯಿಗೆ, ದೀಕ್ಷಾ ತಾಯಿಗೆ 3 ತಾಯಿಯರನ್ನಪ್ಪ ಅಂದ್ರೆ ಗೌರವಿಸಬೇಕಂತ ಹೇಳಿದಾರ. ಸೊ ನಾವು 3 ತಾಯಿಯರ ಹೆಸರಲ್ಲಿ ಹೆತ್ತ ತಾಯಿಗೆ ನಮ್ಮನವರು, ಹೊತ್ತ ತಾಯಿ ಭೂಮಿ, ದೀಕ್ಷಾ ತಾಯಿ ನಮ್ಗೆ ಬಹಳ ಅಪರೂಪ ಆಗ್ಬಿಟ್ಟಿದೆ. ಇಲ್ಲಿ ಬೀದರ್ ಕೂಡ ಏನು ದೇವದೇವ ವನ ಇದೆ, ಅಲ್ಲಿ ರಕ್ತಚಂದನದ ಗಿಡಗಳು ಕೂಡ ಇವೆ, ಶ್ರೀಗಂಧದ ಗಿಡಗಳು ಕೂಡ ಇವೆ, ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಕೂಡ, ಮಧ್ಯಪ್ರದೇಶ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಹರಡೆ ಇರತಕ್ಕಂಥ ರಾಜ್ಯ, ಮತ್ತೆ ಉತ್ತರಾಖಂಡ್ ರಾಜ್ಯ ಇದೆ. ಕರ್ನಾಟಕದಲ್ಲಿ ನಿಮ್ನೆಲ್ಲರ ಮಗ ಶಿವಯ್ಯ ಸ್ವಾಮಿ ಸಂಕಲ್ಪ ಮಾಡ್ಯಾರ. ಆ ಸಂಕಲ್ಪವನ್ನು ಶಿವಯ್ಯ ಸ್ವಾಮಿ ಒಬ್ಬರು ನಿಂತು ಮಾಡ್ಬೇಕಂತ ಏನಿಲ್ಲದು. ಆ ಸಂಕಲ್ಪವನ್ನು ನಾವೆಲ್ಲರೂ ಸೇರ್ ಮಾಡ್ಬೇಕು, ಪೂರ್ಣ ಮಾಡ್ಬೇಕು. ನಿಮ್ಮ ಮೇಲೆ ಜವಾಬ್ದಾರಿ. ಅದು ಕೈದ ಹಿಡ್ಕೊಂಡು ನೀವೆಲ್ಲ ನಿಂತು ಗುರುಗಳ ಸಂಗಡ ಫೋಟೋ ತಗೊಂಡ್ರಿ ಅಂತಂದ್ರೆ ಅದು ಎಲ್ಲಾ ಕಡೆ ಕಳಿಸೋ ಪ್ರೇರಣೆ. ನೀವು ಸಂಕಲ್ಪ ಮಾಡ್ರಿ, ಶಿವಯ್ಯ ಸ್ವಾಮಿಯವರು 1 ಲಾಖ ಗಿಡ ಹಚ್ಚೋ ಪ್ರೇರಣೆ. ಇಂಥ ಸಂಕಲ್ಪವನ್ನು ಯಾರೂ ಮಾಡಿಲ್ಲ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. ಯಾಕಂದ್ರೆ ಒಂದು ಮರ ನೆಟ್ಟರ ಅದ್ರ ಎಷ್ಟು ಪುಣ್ಯ ಅಂತ ಕೇಳಿದ್ರೆ ಶಿವಾಗಮಗಳಲ್ಲಿ ಈ ಮಾತನ್ನ ಹೇಳ್ತಾರೆ. ವೃಕ್ಷ ಸಂಪತ್ತು ಅನ್ನುವಂಥ ವಿಭಾಗದಲ್ಲಿ ಈ ಮಾತನ್ನ ಹೇಳ್ತಾರೆ. ಒಂದು ಗಿಡವನ್ನು ನೆಟ್ಟು ನೀನ್ ಅದನ್ನ ನೀರು ಹಾಕಿ ಬೆಳೆಸಿದೆ ಅಂತಂದ್ರ ಈ ಜಗತ್ತಿನ ಒಡತಿಯಾಗಿರುವಂತ ಪಾರ್ವತಿ ದೇವಿಗೆ ನೀ ಬೆಳೆಸಿದಂಗೆ ಆಗ್ತದೆ ಅನ್ನುವಂಥ ಮಾತನ್ನ ಶಿವಾಗಮ್ಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ವನಸ್ಪತಿ ಯಾರು ವೃಕ್ಷ ಅಂದ್ರೆ ತಾಯಿ ಸಮಾನ. ಇದಕ್ಕೆಲ್ಲ ಭೂಮಿಗೆಲ್ಲ ಏನಂತ ಕರಿತೀರಿ? ತಾಯಿ ಅಂತ ಕರಿತೀವಿ. ಇದು ತಾಯಿ ಸಮಾನವಾಗಿರುವಂತ ಈ ಗಿಡ ವೃಕ್ಷಗಳು ಯಾರ ಸ್ವರೂಪ ಅಂತಂದ್ರೆ ಅದು ದೇವಿಯ ಸ್ವರೂಪ ಅನ್ನುವಂಥ ಮಾತನ್ನು ಶಿವಾಗಮಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು 1 ಅಲ್ಲ 2 ಅಲ್ಲ, ಸುಮಾರು 1,11,101 ಗಿಡಗಳನ್ನು ಹಚ್ಚಬೇಕನ್ನುವಂಥದ್ದು ಅವ್ರು ಯಾವಾಗ ಅವ್ರು ಘೋಷಣೆ ಮಾಡಿದ್ರು ನಮಗೆಲ್ಲ ಆ ದಿವಸ ಕಣ್ಣಾಗಿ ನೀರು ಬಂತು. ಯಾರ ಕನಸು ಮನಸ್ಸಿನಾಗ ಇರಲಿಲ್ಲ, ಇದು ಯಾರ ತಲೆಗೆ ಇದ್ದಿಲ್ಲ. ನಾವು ಹೇಳ್ತಿದ್ದೇವೆ 100 ಲಿಂಗ ಸ್ಥಾಪನೆ ಮಾಡ್ತೇವೆ, 100 ಗುಡಿ ಕಟ್ತೇವೆ, ಇದೆಲ್ಲ ನಾವು ಹೇಳ್ತೇವಲ್ಲ. ಆದ್ರೆ ಸಸಿಯನ್ನು ನೆಡುವಂಥದ್ದು ಅವ್ರ ತಾಯಿ ತಂದೆ ಹೆಸರಿಂದಿಲ್ಲ, ಅವ್ರ ಮನೆಯವರ ಹೆಸರಿಂದಿಲ್ಲ, ಮಕ್ಕಳ ಹೆಸರಿಂದಿಲ್ಲ. ಅದರ ಗುರು ಅವರಿಗೇನು ಮಂತ್ರೋಪದೇಶವನ್ನ ಮಾಡಿ ಶಕ್ತಿಯನ್ನು ತುಂಬುದರಲ್ಲ, ಅದರ ಪ್ರತೀಕವಾಗಿ. ಯಾಕೆಂದ್ರೆ ಜೀವನದಲ್ಲಿ 3 ಋಣ ಯಾರಿಗೂ ತೀರ್ಸ್ಲಿಕ್ಕಾಗಲ್ಲ ಅಂತ. ಒಂದು ತಾಯಿ ಋಣ, ತಂದೆ ಋಣ ಇಬ್ಬರದು, ಆಮೇಲೆ ಧರ್ಮದ ಋಣ, 3ನೇ ಋಣ ಯಾವುದು ಅಂತಂದ್ರೆ ಗುರುವಿನ ಋಣವನ್ನ ಯಾರಿಗೂ ತೀರ್ಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ನನಗನ್ಸ್ತದೆ. ಈ ಯೋಜನೆಯನ್ನು ಅವರೇನು ಘೋಷಣೆ ಮಾಡಿದಾರ, ಖರೆ ಶಿವಯ್ಯ ಸ್ವಾಮಿ ಗುರುವಿನ ಋಣ ತೀರಿಸಿದ್ರು ಅನ್ನುವಂಥ ಮಾತನ್ನು ಹೇಳಕ್ ಬಹಳ ಸಂತೋಷ ಅನಿಸ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಐತಿಹಾಸಿಕವಾಗಿದೆ. ಇದು ಸುವರ್ಣಾಕ್ಷರಗಳಿಂದ ಬರೆಯುವಂತ ಕಾರ್ಯಕ್ರಮ ಇದೆ. ಇವತ್ತಿನ ನಾವು 10 ಬೆಳಗ್ಗೆ ನೋಡ್ರಿ, ನಾವೆಲ್ಲ ನಿನ್ನ ಇಡೀ ದಿವಸ ಸುಮಾರು ನಾವೆಲ್ಲ ಶಿವಯ್ಯ ಸ್ವಾಮಿಯವರ ಟೀಮು, ನಮ್ದೆಲ್ಲ ಭಕ್ತ ಮಂಡಳಿ ಎಲ್ಲರೂ ಸೇರ್ಕೊಂಡು ಹೆಂಗಾರ ಮಾಡಬೇಕು. ಇದು ಕಾರ್ಯಕ್ರಮ ಯಾರ ಕಡೆಯಿಂದ ಉದ್ಘಾಟನೆ ಆಗ್ಬೇಕು ಅಂತಂದ್ರ ಅರಣ್ಯ ಸಚಿವರಿಂದ, ನಮ್ಮ ಜಿಲ್ಲೆಯವರೇ, ನಮ್ಮ ಬೇಕಾದವರು ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಅವರ ಅಮೃತ ಹಸ್ತದಿಂದ ಈ 1 ಲಕ್ಷ ಸಸಿಯನ್ನು ನೆಡುವಂತ ಕಾರ್ಯಕ್ರಮವನ್ನು ಉದ್ಘಾಟಿಸ್ಬೇಕನ್ನುವಂಥದ್ದು ಅವ್ರ ಮನಸ್ಸಿನಾಗ ಬಂತು, ನಮ್ಮೆಲ್ಲರ ಮನಸ್ಸಿನಾಗ ಬಂತು. ಹೆಂಗಾರ ಮಾಡ್ಯಾರ ಅವ್ರು ಹಿಡ್ಯಾರ ಹಿಡ್ಯಾರ ಅನ್ಕೊಂತ ನಾವೆಲ್ಲ ರಾತ್ರಿ ಹಗಲ ಅವರಿಂದ ಪೀಚನೆ ಬಿದ್ದಿದ್ವಿ ನಾವು. ಅವರಂದ್ರಪ್ಪ ಅವರೇ ಈ ಗುರು ಪೂರ್ಣಿಮಾ ದಿವಸ ಅಂತ ಕೇಳಿದೇವ್ ನಾವು. ನನಗೆ ಸಮಯ ಇಲ್ಲ,
ನಾ ಸಂಡೇ ಬರ್ತೀನಿ, ಆ ಸಂಡೇ ನೀವು ಮಾಡ್ಬೋದು ಅಂತಂದ್ರು. ಭಾಳ ಖುಷಿ ಆಯ್ತು. ನಾವೆಲ್ಲ ತಯಾರಿ ಮಾಡಿದೆವು. ಆದರೂ ಕೂಡ ಮತ್ತೆ ರಾತ್ರಿ ನಮಗೇನು ಮೆಸೇಜ್ ಗೊತ್ತಾಯ್ತು, ಮುಖ್ಯಮಂತ್ರಿ ವಿಶೇಷವಾಗಿ ಕರೆದಾರ ಹೋಗೋರು ಅಂತ ಸುದ್ದಿ ಆಯ್ತು. ಮತ್ತೆ ನಾವು ಎದ್ದೋ ಬಿದ್ದು ಓಡೋದೇವು ಎಕಡೆ ಅವ್ರಿಗೆ ಅಂದೇವು ಇದೊಂದು ಐತಿಹಾಸಿಕ ಕ್ಷಣ ಅದು. ನಮ್ಮ ದೇಶದಲ್ಲಿ ಯಾರೂ ಮಾಡಿಲ್ಲ, ನಮ್ಮ ನಾಡಿನಲ್ಲಿ ಯಾರೂ ಮಾಡಿಲ್ಲ, ನಮ್ಮ ಜಿಲ್ಲೆ ಅಂತಲ್ಲಿ ಯಾರೂ ಮಾಡಿಲ್ಲ. ಭಾಳ ಗಿಡವನ್ನು ಹಚ್ಚುವಂಥದ್ದು ಕೆಲಸ ಮಾಡ್ತಾರೆ. ನಮ್ಮ ಕೌಡಿದರು ಇಲ್ಲೇ ಕುತ್ಕೊಂಡಾರ. ಅವ್ರ ಆಯುಷ್ಯ ಪರ್ಯಂತರವಾಗಿ ಏನಪ್ಪ ಅಂದ್ರೆ ಗಿಡ ಹಚ್ಚುವಂಥದ್ದು ಕಾರ್ಯಕ್ರಮ ಮಾಡ್ಕೊಂಡು ಹೊಂಟಾರ. ಅವ್ರು ನಮಗೆಲ್ಲ ಭಾಳಷ್ಟು ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಅಂಥವ್ರು ಇದೊಂದು ಕಾರ್ಯಕ್ರಮ ಅವ್ರ ಕಡೆಯಿಂದ ಮಾಡ್ಬೇಕನ್ನುವಂಥದ್ದು ಎಲ್ಲರ ಮನಸ್ಸಿನ ಬಂದಾಗ ಅವರಂದ್ರು, ಅಪ್ಪೋರೆ ನಾನು 7 ಖಂಡಿತವಾಗಿ ಬರ್ತೀನಿ, ಈ ಗಿಡವನ್ನು ನೆಟ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಾವು ಮುಂದಿನ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ನಮಗೆ ಭಾಳ ಖುಷಿ ಆಯಿತು. ರೈಟ್ ಟೈಮ್ ನಾವು ಮುಂಜಾನೆ ರಾತ್ರಿ ಮಲ್ಕೊಂಡಿದ್ದೇವೆ 1-1:30 ಎದ್ದಿದ್ದೇವೆ 3-3:30 4ಕ್ಕೆ ಎಲ್ಲರಿಗೆ ಫೋನ್ ಹಚ್ಚಲತ್ತಿದ್ದೇವೆ. 4ಕ್ಕೆ ಎಲ್ಲರಿಗೆ ಫೋನೇ. ಎಷ್ಟರ ಒಂದು ಅವ್ರ ಮನುಷ್ಯನಿಗೇನು ಒಂದು 10-20 ಮಂದಿರ ಆ ಟೈಮ್ದಾಗ ಇದ್ರೆ ಖುಷಿ ಆಗ್ತದಂತಂದ್ರೆ ನೋಡ್ರಿ, ಇದು ಪರಾರ್ಥ ಸಂಕಲ್ಪದ, ಇದು ಭಾರತ ದೇಶದ ಮಾತೆ ಸಂಕಲ್ಪದ. ಅದಕ್ಕಾಗಿ ಅವ್ರು ಬಂದಾಗ 100 ಮಂದಿ ಇದ್ದೇವೆ ನಾವು. ಬೆಳಗ್ಗೆ 7 ಗಂಟೆಗೆ ಇದ್ದಾಗ 100 ಮಂದಿ ಇದ್ದೀರಿ ಅಲ್ಲೆಲ್ಲ. ಬಿಲ್ಕುಲ್ ಟಿಪ್ ಟಾಪ್ ಮತ್ತೆಲ್ಲ ಅಂದ್ರೆ ಎಷ್ಟೊಂದು ಚೆಂದಾಗಿ ಇವತ್ತಿನ ಕಾರ್ಯಕ್ರಮ ಆಯ್ತು. ಅವರು ಸ್ವಲ್ಪ ಕಾರ್ಯಬಾಹುಳಿ ಒತ್ತಡದ ಮಧ್ಯಲೂ ಕೂಡ ಬಂದು ಪಂಚವಟಿಯನ್ನ ಅವರು ನೀರು ಸಸಿ ನೆಟ್ಟು ಪಂಚವಟಿಗೆ ನೀರೆರೆದು ಮತ್ತು ಬೇರೆ 4 ಸಸಿಗಳಿಗೆ ನೀರೆರೆದು ಅವರು ಆನಂತರ ಇಲ್ಲೊಂದು ಗುರುಭವನ್ ನಮ್ಮೊಂದೊಂದು ಸಾಂಸ್ಕೃತಿಕ ಭವನವನ್ನು ನಿರ್ಮಾಣ ಮಾಡುವಂಥ ಗುದ್ದಲಿ ಪೂಜೆ ಮಾಡಿ ಅವ್ರು ಮತ್ತೆ ಹೇಳಿದ್ರು, ನಾ ಮತ್ತೆ ಬರ್ತೇನೆ, ಈ ಪರಿಸರ ಬಗ್ಗೆನೇ ಒಂದು ಗಂಭೀರವಾಗಿರುವಂಥ ಒಂದು ಮೀಟಿಂಗ್ ಮಾಡೋಣ ಅನ್ನುವಂಥ ಮಾತನ್ನು ಶಿವಯ್ಯ ಸ್ವಾಮಿಯವರಿಗೆ ಹೇಳ್ಕೊಂಡು ಬಂದಿದ್ದಾರೆ. ನಾವು ಉಸಿರಾಡೋದಕ್ಕೆ ಗಾಳಿ ಸಿಗ್ತಾ ಇದೆ. 80%ಕ್ಕೂ ಹೆಚ್ಚು ಈ ಒಂದು ಆಮ್ಲಜನಕ, ಈ ಗಾಳಿ ಅಂತಂದ್ರೆ 3-4-5 ಅನಿಲಗಳಿರುತ್ತೆ. ಆಮ್ಲಜನಕ, ಸಾರಜನಕ, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಈ ರೀತಿ ಟ್ರೇಸಸ್ ಅಲ್ಲಿರುತ್ತೆ. ಆದರೆ ಮುಖ್ಯವಾಗಿ ಹೆಚ್ಚಿನ ಮಟ್ಟದಲ್ಲಿರ್ತಕ್ಕಂಥದ್ದು ನೈಟ್ರೋಜನ್. 78% ಅಷ್ಟು ನೈಟ್ರೋಜನ್ ಇರುತ್ತೆ. ಆದರೆ ಅದು ನಮಗೆ ಉಸಿರಾಟಕ್ಕೆ ಬೇಕಾಗಿಲ್ಲ, ಬೇರೆ ಇನ್ನಿತರ ಕ್ರಿಯೆಗಳಿಗೆ ಬೇಕು, ಸಸ್ಯಗಳಿಗೆ ಕೂಡ ಬೇಕಾಗ್ತದೆ. ಆದರೆ ಉಸಿರಾಟಕ್ಕೆ 16% ಇದೆ ಆಮ್ಲಜನಕ, ಅದು ಈ ಒಂದು ಮರಗಳಿಂದ ಬರ್ತದೆ. 80% ಏನು ಮರ ಸಂಪತ್ತಿದೆ ಆಮ್ಲಜನಕ ನಮ್ಮ ಪ್ರಪಂಚದಲ್ಲಿ, ಇದು ಅಮೆಜಾನ್ ನದಿಯ ಸುತ್ತಮುತ್ತ ಬ್ರೆಜಿಲ್ ದೇಶದಿಂದಲೇ ಇದು ಬರ್ತದೆ. ಅಷ್ಟೊಂದು ಅಲ್ಲಿ ಮರಗಳ ಸಂಖ್ಯೆ ಇದೆ. ಅಲ್ಲಿ ಕೃಷಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ದೇಶ ಕೂಡ ಒಂದು ಕಾಲದಲ್ಲಿ ತುಂಬ ಈ ಮರ ಗಿಡಗಳಿಂದ ಸಂಪದ್ಭರಿತವಾಗಿತ್ತು, ವನ್ಯಜೀವಿಗಳಿಂದ ಸಂಪದ್ಭರಿತವಾಗಿತ್ತು. ಆದರೆ ಈ ಬೇಟೆ ಮತ್ತು ಮರಗಳನ್ನು ಕಡಿತಕ್ಕಂಥ ಏನು ನಮ್ಮ ಮನುಷ್ಯರ ಸ್ವಭಾವ ಇದೆ, ಅದರಿಂದ ಏನಾಯಿತು, ಈ ಅರಣ್ಯ ಸಂಪತ್ತು ಕಡಿಮೆ ಆಗ್ತಾ ಬಂತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ನಾವು ನೋಡ್ತೀವಿ, ಕಳೆದ ಶತಮಾನದಲ್ಲಿ ಬ್ರಿಟಿಷ್ನರ ಜೊತೆ ಸೇರಿಕೊಂಡು ನಮ್ಮ ರಾಜರುಗಳು ಕೂಡ ಅವರ ಜೊತೆ ಗೆಳೆತನವನ್ನು ಬೆಳೆಸೋದಕ್ಕೋಸ್ಕರ, ಇಂಗ್ಲೆಂಡಿಗೆ ಟೂರ್ಗಳನ್ನು ಮಾಡೋಕ್ಕೋಸ್ಕರ ಈ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂತಹ ಇಷ್ಟೊಂದು ಅರಣ್ಯ ಸಂಪತ್ತನ್ನು ಇವರು ಅದನ್ನು ಬೆಳೆಸುವಲ್ಲಿ, ಉಳಿಸ್ಕೊಳ್ಳಲ್ಲಿ ಅವರು ಸಫಲರಾಗಲಿಲ್ಲ. ಈ ಭಾಗದಲ್ಲೂ ಕೂಡ ಒಂದು ಕಾಲದಲ್ಲಿ ಹುಲಿ, ಚಿರತೆ ಇತ್ಯಾದಿಗಳಿದ್ದವು ಅಂತೇಳಿ ತಿಳಿದು ಬರ್ತದೆ. ಈಗಲೂ ಕೂಡ ಬೀದರ್ ಜಿಲ್ಲೆ ಒಂದರಲ್ಲೇ ಸುಮಾರು 5,000ಕ್ಕೂ ಹೆಚ್ಚು ನವಿಲುಗಳಿವೆ, 1,500ಕ್ಕೂ ಹೆಚ್ಚು ಕೃಷ್ಣ ಮೃಗಗಳಿವೆ. ಕೃಷ್ಣ ಮೃಗ ಅಳಿವಿನಂಚಿನಲ್ಲಿರ್ತಕ್ಕಂಥ ಹೈಲಿ ಎಂಡೇಂಜರ್ಡ್ ಅದು ಪ್ರಭೇದ, ಅದೊಂದು ಪ್ರಾಣಿ. ಏನು ಜಿಂಕೆ ತಾವಂತೆ ಸಾಮಾನ್ಯ ಮನುಷ್ಯ ಜಿಂಕೆ ಅಂತ ಹೇಳ್ತಾನೆ. ಕೃಷ್ಣ ಮೃಗಗಳು ತುಂಬ ಅಪರೂಪವಾದಂತಹ ಪ್ರಾಣಿಗಳು. ಇವೆಲ್ಲ ಉಳಿಬೇಕು ಅಂತಂದ್ರೆ ಅರಣ್ಯ ಸಂಪತ್ತು ಬೇಕು. ಇವತ್ತಿನ ದಿನ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ತಮಗೆ ಗೊತ್ತಿರೋ ಹಾಗೆ ಸುಮಾರು 10-15 ವರ್ಷದ ಹಿಂದೆ ಬೀದರ್ ಜಿಲ್ಲೆನಲ್ಲಿ ಒಂದು ಅರಣ್ಯ ಸಂಪತ್ತನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮ ವಿನೂತನವಾಗಿ ಹಮ್ಮಿಕೊಂಡು ಆಗಿನ DFO ಪ್ರತಿಯೊಬ್ಬರು ಕೈ ಜೋಡಿಸಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ರಾಷ್ಟ್ರ ಮಟ್ಟದಲ್ಲಿ ಬೀದರ್ ಜಿಲ್ಲೆಗೆ ಬಂತು. ಅಮ್ಮನವ ಹೆಸರಿನಲ್ಲಿ 1 ಲಕ್ಷ ಸಸಿ ನಡೆಯುವ ಕಾರ್ಯಕ್ರಮವನ್ನು ಈ ಯೋಗಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಒಳ್ಳೆಯ ಪ್ರೋಗ್ರಾಮ್ ಆಗಿದೆ. ಇದು ಸಮಾಜದ ಕೊಡುಗೆ. ಏನಪ್ಪ ಅಂದ್ರೆ ಅಮ್ಮನವರು ತಮಗೆಲ್ಲರಿಗೂ ನಿತ್ಯ ಆಶೀರ್ವಚನದಲ್ಲಿ ನೀಡುತ್ತಾರೆ. ಅದೇ ರೀತಿಯಾಗಿ ನಮ್ಮ ಪರಿಸರವು ಸಹ ಸ್ವಚ್ಛ ರೀತಿಯಲ್ಲಿ ಇರಬೇಕು. ನಾವು ಸಹ ಅದರ ನೆರಳಿನಲ್ಲಿ ಒಳ್ಳೆಯ ರೀತಿಯಿಂದ ಸಹಬಾಳ್ವೆಯಿಂದ ಮಾಡಬೇಕು. ಮಳೆ ಬೆಳೆ ಎಲ್ಲನೇ ಇದ್ದರೆ ನಮ್ಮ ಜೀವನವು ಚೆನ್ನಾಗಿರುತ್ತದೆ ಅಂತ ಈ ಒಂದು ಅಮ್ಮನವರ ಹೆಸರಿನಲ್ಲಿ 1 ಲಕ್ಷ ಏನಪ್ಪ ಅಂದರೆ ಇವರು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದು ಒಳ್ಳೆಯ ಕಾರ್ಯಕ್ರಮವಾಗಿದೆ. ಅದೇ ರೀತಿಯಾಗಿ ನನ್ನ ಜಿಲ್ಲಾ ವಕೀಲರ ಸಂಘ ನಾನು ಅಧ್ಯಕ್ಷನಾಗಿದ್ದಕ್ಕೆ
ನನ್ನನ್ನು ಸಹ ಸನ್ಮಾನ ಮಾಡಿದಿರಿ. ಈ ವೇದಿಕೆಯಲ್ಲಿ ನಾನು ಅಮ್ಮನವರಿಗೂ ಹಾಗೂ ಪೂಜ್ಯ ರಾಜಶೇಖರ ಶಿವಾಚಾರ್ಯ ಗುರುಗಳಿಗೂ ನಾನು ಚಿಗುರಣಿಯಾಗಿರುತ್ತೇನೆ. ನಾನು ನಮ್ಮ ಸಮಾಜ ಏಳಿಗೆಯಾಗಿ ಹಗಲಿರುಳು ಶ್ರಮ ಮಾಡುತ್ತೇನೆ ಹಾಗೂ ಯಾವುದೇ ರೀತಿಯ ನಮ್ಮ ಸಮಾಜದ ಬಗ್ಗೆ ಏನಾದರೂ ಕುಂದುಕೊರತೆ ಹೇಳಿದರೆ ನಾನು ತಮಗೆ ಯಾವುದೇ ರೀತಿಯಿಂದ ಫೀಸ್ ಇಲ್ಲದೇ ನಾನು ಕೆಲಸ ಮಾಡ್ತೀನಿ ವೇದಿಕೆಯ ಮುಖಾಂತರ ಹೇಳ್ತೇನೆ. ಹಾಗೂ ಅದೇ ರೀತಿಯಾಗಿ ವಿಶೇಷವಾಗಿ ಹೇಳೋದಾದರೆ ಇಲ್ಲಿ ಏನಪ್ಪ ಅಂದ್ರೆ ಅಟ್ಟರಣ್ಯದಲ್ಲಿ ಗುರುಜಿ ಅಪ್ಪಾಜಿ ಅವರು ಇಲ್ಲಿ ಬಂದಿದ್ದಾರೆ. ಅಮ್ಮರವರು ಕಾಡಿನಲ್ಲಿಯೂ ಸಹ ಅವರು ಸಹ ತಪಸ್ವಿಗಳಾಗಿದ್ದಾರೆ. ಅವರು ನಮ್ಮ ಬೆನ್ನೆಲುಬಾಗಿ ನಿಂತ ಬೀದರ್ ಜನತೆಗೆ ಮತ್ತೊಮ್ಮೆ ನಾನು ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಹೆಸರಿನಲ್ಲಿ ಇವತ್ತು ನಾವೆಲ್ಲರೂ 1,01,011 ಸಸಿಗಳನ್ನು ನೆಡುವ ಮೂಲಕ ಇವತ್ತು ಅಭಿಯಾನ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಸಸಿಗಳನ್ನಪ್ಪ ಅಂದ್ರೆ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ತೆಲಂಗಾಣದಲ್ಲಿ ಎಲ್ಲ ಕಡೆ 3 ರಾಜ್ಯಗಳಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮಾನ್ಯ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಪರಿಸರ ಸಚಿವರಂತ ಈಶ್ವರ್ ಖಂಡ್ರೆ ಅವರು ಇವತ್ತು ಬಹಳ ಒತ್ತಡದ ಮಧ್ಯೆ ಅವರು ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂದ್ರೆ 11:30 ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಿತ್ತು. ಆದ್ರ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಭೆ ಕರೆದ್ರಿಂದ ಇವತ್ತಿನ ಎಲ್ಲ ಕಾರ್ಯಕ್ರಮ ರದ್ದು ಮಾಡಿ ನಾವು ಹೋಗ್ತಿಲ್ಲ ಅಂತ ಹೇಳಿದ್ರು. ರಾತ್ರಿ 11:10 ಕಾಲ್ ಮಾಡಿದ್ರು, ನಾನು ಈ ತರ ಕಾರ್ಯಕ್ರಮ ಹೋಗ್ಬೇಕಿದೆ, ಸೊ ನೀವು ಇದು ಮಾಡ್ತೀರಿ ಏನೋ ಅಂತ ಹೇಳಿ ಸ್ವಲ್ಪ ಟೈಮ್ ಏನಾರ ಅಂದ್ರೆ ಸರ್ ಎಲ್ಲರಿಗೂ ನಾವು 11:00 ಹೇಳಿದೀವಿ, ನಾವು ಈಗ ಹೆಂಗ್ ಹೇಳಾಗತ್ತ 11 ಗಂಟೆಗೆ ರಾತ್ರಿ ಜಲ್ದಿ ಬರಂತ ಹೇಳಿದ್ರು. ಇಲ್ಲ ನಾವು ಬಂದು ಅಮ್ಮೋರ್ ದರ್ಶನ ತಗೊಂಡು ಹೋಗಿ ನೀವು ಏಸ್ ಗಿಡ ಇಟ್ರಿ ಒಂದ್ ಗಿಡಕ್ಕೆ ಹಚ್ಚಿ ನಾವು ಹೋಗ್ತೀರಿ ಉಳಿದಿನಿ ಮಾಡ್ಕೋರಿ ಅಂತ ಹೇಳಿದ್ರು. ಸೊ ಅಷ್ಟೊಂದು ಒತ್ತಡ ಮಧ್ಯೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂದ್ರೆ ಬಂದು ಮುಂಜಾನೆ 8 ಗಂಟೆಗೆ ಬಂದು ಏನಪ್ಪಾ ಅಂದ್ರೆ ಸಸಿ ನೆಟ್ಟು ಏನಪ್ಪಾ ಅಂದ್ರೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ರ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಅಖಿಲ ಕರ್ನಾಟಕ ಭೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘ ಕಲಬುರಗಿ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಮಾಸದ ದೇವಿಯ ಪೂಜೆ ಮೆರವಣಿಗೆ ಕಾರ್ಯಕ್ರಮ ಬೋವಿಗಲ್ಲಿಯಿಂದ ಭೀಮನಗರವರೆಗೆ ಹಲ್ಗಿ ಮತ್ತು ಬೃಹತ್ ಹೂವಿನ ಗಂಟ್ಮಲ್ಗಿ ವಿಶೇಷವಾಗಿ ಮಹಿಳೆಯರು ಬೇವಿನ ಕುಂಭಕಳಸ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಮಹಿಳೆಯರು ಮಕ್ಕಳು ಕಾಲ್ನಡಿಗೆಯ ಮೂಲಕ ದೇವಸ್ಥಾನಕ್ಕೆ ತಲುಪಿದ್ದರು ಹಾಗೂ ಪೋಚಮ್ಮ ಮಾತಾ ಶೀತಲ ಮಾತರನ್ನ ಆಷಾಢ ಮಾಸ ನಿಮಿತ್ತವಾಗಿ ಬೆಳಗ್ಗೆ ಅಭಿಷೇಕ ನಂತರ ದೇವಿಯ ಅಲಂಕಾರ ಮಹಾಮಂಗಳಾರತಿ ಮತ್ತು ಸಾಯಂಕಾಲ ಕಳಸ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ಎಂದು ಭೋವಿ ಸಮಾಜದ ಅಧ್ಯಕ್ಷರಾದ ಶೈಲೇಂದ್ರ ಕಿಶನ್ ರಾವ್ ಹಿವ್ರೆ ಮಾತನಾಡುತ್ತಾ ಹೇಳಿದರು. ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಎಂದು ಹಾರೈಸಿದ್ದರು. ವಿಶೇಷವಾಗಿ ಯುವಕರಲ್ಲಿ ಹೃದಯಾಘಾತ ಹೆಚ್ಚಾಗುತ್ತಿವೆ, ನಿವಾರಣೆಯಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಶೈಲೇಂದ್ರ ಹಿವ್ರೆ, ಆನಂದ್, ಆಕಾಶ್ ಭೋಸ್ಲೆ, ವಿಕ್ಕಿ, ಉಮೇಶ್, ಮಹೇಶ್ ಭೋಸ್ಲೆ, ನರೇಂದ್ರ ಹಿವ್ರೆ, ಶಂಭು ಭೋಸ್ಲೆ, ವಿವೇಕಾನಂದ್ ಭೋಸ್ಲೆ, ಪ್ರವೀಣ್, ಸಂದೀಪ್ ಭೋಸ್ಲೆ ಹಾಗೂ ಭೋವಿ ಸಮಾಜದ ಎಲ್ಲ ಹಿರಿಯರು, ಮಕ್ಕಳು, ಮಹಿಳೆಯರು ಸೇರಿದಂತೆ ಇತರರು ಭಾಗವಹಿಸಿದ್ದರು.
भोई समाज की ओर से आषाढ़ मास का त्यौहार करने का निर्णय लिया गया। इस त्यौहार को मनाने के लिए सभी माताएं बहनें सभी समाज के लोग बहुत ही बढ़ चढ़ कर इसमें हिस्सा लिए, बहुत हर्षोल्लास के साथ इस कार्यक्रम को सफल बनाया। और आज दिनांक 13/7/2025 रविवार सुबह पोचम्मा माता और शीतला माता का महाअभिषेक हुआ। तत्पश्चात श्रृंगार हुआ। तत्पश्चात महामंगल आरती हुई। उस प्रातःकाल में सभी भक्तों ने इस त्यौहार को मनाने के लिए सभी उपस्थित हुए। पोचम्मा माता और शीतला माता के चरणों में प्रार्थना करता हूं कि सभी को सद्बुद्धि ऐश्वर्य प्रदान करे, ऐसी कामना करता हूं। और सायंकाल 4 बजे भोवी गली से सभी माताएं बहनें कलश अपने सर पर लेकर पादयात्रा के मुखांतर भीमनगर मरगम्मा देवी के यहाँ प्रस्थान कर वहाँ पर पूजा अर्चना एवं प्रसाद कर महामंगल आरती की गई। और उसके तत्पश्चात यहाँ भोवी गली में आकर यहाँ पर भी सायंकाल में मंगल आरती कर सभी ने आकर इस कार्यक्रम को सफल बनाया। और सभी को माता अपना आशीर्वाद ಪ್ರದಾನ करे, ऐसी मंगल कामना करता हूँ। ಪ್ರತಿ ವರ್ಷದಂತೆ ಈ ವರ್ಷವೂ ಆಷಾಢ ಮಾಸದಲ್ಲಿ ಶ್ರೀ ಪೋಚಮ್ಮ ಮಾತಾ ಶ್ರೀ ಶೀತಲಾದೇವಿಯ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಯಿತು। ಭೋಯಿ ಸಮಾಜದ ಎಲ್ಲ ಮಹಿಳಾ ಪುರುಷರು ಮಕ್ಕಳು ಎಲ್ಲರೂ ಹರ್ಷೋಲ್ಲಾಸದಿಂದ ಭಾಗಿಯಾಗಿದ್ದರು ಮತ್ತು ಸಂಜೆ ಎಲ್ಲರೂ ಆರತಿ ಮತ್ತು ಪೂಜೆಯನ್ನು ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದು ಎಲ್ಲರೂ ಹರ್ಷೋಲ್ಲಾಸದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು। ಕಳೆದ 9-10 ವರ್ಷಗಳಿಂದ ಕರ್ನಾಟಕದಲ್ಲಿ ಸಾವಿರಾರು ಕನ್ನಡ ಶಾಲೆಗಳು ಮುಚ್ಚಿರುವುದಕ್ಕೆ ಕಾರಣ ಸರ್ಕಾರದ ವಿಪರೀತ ಕಠಿಣ ನಿಯಮಗಳು. ಇವುಗಳಿಂದ ಕನ್ನಡ ಶಾಲೆಗಳು ಸೋತು ಸೊರಗುತ್ತಿವೆ. ಇವತ್ತು ನಮ್ಮ ಮಾತೃಭಾಷೆ ಉಳಿಯಬೇಕು, ಕನ್ನಡ ಉಳಿಯಬೇಕು ಅಂದರೆ ಕನ್ನಡ ಶಾಲೆಗಳ ಸಮಗ್ರ ವಿಕಾಸವಾಗಬೇಕು. ಇದು ಸರ್ಕಾರದ ಮುಖ್ಯ ಧ್ಯೇಯವಾಗಿರಬೇಕು. ಆದರೆ ದುರದೃಷ್ಟವಶಾತ್ ಇದು ಆಗುತ್ತಿಲ್ಲ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಪ್ರತಿ ವರ್ಷ ಸಾವಿರಾರು ಕನ್ನಡ ಶಾಲೆಗಳು ಮುಚ್ಚುತ್ತಿರುವುದು ಕರ್ನಾಟಕದ ಮಟ್ಟಕ್ಕೆ ಬಹಳ ಚಿಂತಾಜನಕ ಸಂಗತಿ. ಹಲವಾರು ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳು ಸರ್ಕಾರದ ನೂರಾರು ನಿಯಮಗಳಿಂದ ಸೋತು ಸುಣ್ಣವಾಗಿವೆ. ಶಾಲೆಗಳನ್ನು ನಡೆಸಲು ಆಗದ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯಲ್ಲಿ ಕನ್ನಡ ಶಾಲೆಗಳ ಮಾರಣ ಹೋಮ ಆಗುತ್ತಿದೆ. ಆದ್ದರಿಂದ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಿವಿಧ ಸಂಘಟನೆಯ ಹಾಗೂ ಕನ್ನಡಪರ ಸಂಘಟನೆಯ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ಆಶ್ರಯದಲ್ಲಿ 1 ದಿನದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಭಾಲ್ಕಿಯ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ಮಾತನಾಡುತ್ತಾ, ಈ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ವಿವಿಧ ಸಂಘಟನೆಯ ಹಾಗೂ ಕನ್ನಡಪರ ಸಂಘಟನೆಯ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ಆಶ್ರಯದಲ್ಲಿ 1 ದಿನದ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದೇವೆ. ನ್ಯಾಯಯುತವಾದ ಈ ಬೇಡಿಕೆಗಳು ಈಡೇರಿಸುವ ಮೂಲಕ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಉಳಿಸಲು ಸರ್ಕಾರ ಕನ್ನಡ ಶಾಲೆಗಳ ಸಬಲೀಕರಣ ಕಾಯ್ದೆ ಜಾರಿಗೆ ತರಲು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ್ ಭಗವಂತ ಖೂಬಾ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ರಾಜೇಂದ್ರ ಮಣಗೀರೆ, ಮಾಣಿಕಪ್ಪ ಗೋರ್ನಾಳೆ, ಗುರುನಾಥ್ ರೆಡ್ಡಿ, ರೇವಣಸಿದ್ದಪ್ಪ ಜಲಾದೆ, ಮೊಹಮ್ಮದ್ ಸಲಾವುದ್ದೀನ್ ಫರಾನ್, ಗಣಪತಿ ಸೋಲ್ಪುರೆ, ಸಂದೀಪ್ ಶೆಟ್ಕರ್, ವಿಜಯ್ ಸಿಂಗ್, ಸೈಯದ್ ಅಹಮದ್ ಮುದ್ದೆ, ಬಸವರಾಜ್ ಬಶೆಟ್ಟಿ, ಸಲೀಂ ಪಾಷಾ, ಮಂಜೂರ್ ಇರ್ಫಾನ್, ಸುರೇಶ್ ಚಂದ್ಶೆಟ್ಟಿ, ರವಿಸ್ವಾಮಿ ನೇರಣ, ಪೀಠರ್ ಚುಡುಗುಪ್ಪ, ವೀರ್ ಶೆಟ್ಟಿ, ಗೌಸ್ಪುರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೀವೇನು ಮಾಡ್ತಾ ಇದ್ದೀರಿ? ನಮ್ಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಿ. ಡಿಒ ಆಫೀಸ್, ಟಿಡಿಪಿ ಆಫೀಸ್ ಭ್ರಷ್ಟಾಚಾರದ ಕೂಟುಗಳಾಗಿವೆ. 1 ದಿನದ ಸಾಂಕೇತಿಕ ಧರಣಿ ಮಾಡ್ತಾ ಇದ್ದೀವಿ.
ಈಗಾಗಲೇ ಇವೆಲ್ಲ ಕೇವಲ ಬೀದರ್ ಅಷ್ಟೇ ಅಲ್ಲ, ಇದು ಬೀದರ್ ತಾಲೂಕ ಇದೆ. ಇಡೀ ಕಲ್ಯಾಣ ಕರ್ನಾಟಕದ 48 ತಾಲೂಕುಗಳಲ್ಲಿ ನಮ್ಮಲ್ಲಿ ಹೋರಾಟ ನಡೀತಾ ಇದೆ. 7 ಜಿಲ್ಲಾ ಕೇಂದ್ರ ಹೋರಾಟ ನಡೀತಿದೆ. ಅದಕ್ಕೆಲ್ಲ ಶಿವಮೊಗ್ಗ, ಮಂಗಳೂರು, ಚಿಕ್ಕಬಳ್ಳಾಪುರ ಎಲ್ಲ ಕಡೆಗೆ ಏನಪ್ಪಾ ಅಂದ್ರೆ ಇವತ್ತೊಂದು ಸಾಂಕೇತಿಕ ಧರಣಿ ನಡೀತಾ ಇದೆ. ಈಗಲಾದರೂ ಸರ್ಕಾರ ಕಣ್ ತೆರಿಬೇಕು. ಇವತ್ತಿನ ದಿವಸ ಈ ಶಾಲೆ ಶಿಕ್ಷಣ ಸಂಸ್ಥೆದವರು ಒಂದು ದಿನ ಏನು ಸಾಂಕೇತಿಕ ಧರಣಿ ಹಮ್ಮಿಕೊಂಡಿದ್ದಾರೆ. ಇವತ್ತಿನ ದಿವಸ ಒಂದು ನಮಗೆ ತಾಯಿ ಸಮಾನ, ಅವ್ರು ಯಾರೇ ಇರಲಿ, ಅವ್ರು ಹಾಲು ಕೊಟ್ಟರು ನಾವು ಸ್ವೀಕಾರ ಮಾಡ್ತೀವಿ, ವಿಷ ಕೊಟ್ಟರು ನಾವು ಸ್ವೀಕಾರ ಮಾಡ್ತೀವಿ. ನಾನು ಸರ್ಕಾರಕ್ಕೆ ಒಂದೇ ಬೇಡಿಕೆ ವಿನಂತಿಪೂರ್ವಕ ಕೇಳ್ಕೊಳ್ಳೋದಂದ್ರೆ, ಇದು ಕರ್ನಾಟಕ, ಇದು ಜಯ ಕರ್ನಾಟಕ ಮಾತೆ ಅಂತ ತಿಳ್ಕೊಂಡು ಇದು ಈ ಕರ್ನಾಟಕ ಇದನ್ನು ಉಳಿಬೇಕು, ಬೆಳಿಬೇಕು. ಇಲ್ಲಿ ಸಂಸ್ಕೃತಿ, ನೆಲ, ಜಲ ಅಂದರೆ ಅದಕ್ಕೆ ಭಾಷೆ, ಆ ಹಿನ್ನೆಲೆ ಇಟ್ಕೊಂಡು ಸುಮಾರು ವರ್ಷದಿಂದ ಇಲ್ಲಿ ಕನ್ನಡ ಶಾಲೆಗಳು ನಡೀತಾ ಇವೆ. ಈ ಕನ್ನಡ ಶಾಲೆಗಳನ್ನು ಇವತ್ತು ಅನೇಕ ಶಾಲೆಗಳನ್ನು ಭಾಳ ಒಂದು ಕೋಮ ಸ್ಥಿತಿಯಲ್ಲಿ ಸರ್ಕಾರ ತಂದಿಟ್ಟಿದೆ. ಅದಕ್ಕೆ ಕಾರಣ ಅಂತಂದರೆ ಇವತ್ತು ಏನು ಬೇರೆ ಬೇರೆ ನಾನು ಯಾರಿಗೂ ಟೀಕೆ ಮಾಡೋದಿಲ್ಲ, ನಮ್ಮ ಕನ್ನಡವನ್ನು ಉಳಿಬೇಕು, ಬೆಳಿಬೇಕು. ಆ ನಿಟ್ಟಿನಲ್ಲಿ ಸರ್ಕಾರವನ್ನು ಇದಕ್ಕೆ ನ್ಯಾಯ ಕೊಡಬೇಕಂತ ನಾವೆಲ್ಲರೂ ಇಲ್ಲಿ ಧರಣಿ ಕುಂತಿದ್ದೇವೆ. ಬಸವಣ್ಣವ್ರು ಹೇಳ್ತಾರೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತ. ಅಂದರೆ ನಮಗೆ ನ್ಯಾಯ ಕೂಡ ದೇವತೆನೇ ಈ ರೀತಿ ಮಾಡಿದ್ರೆ ಇವತ್ತಿದು ರಾಜ್ಯ ತುಂಬ ಒಂದು ದಿನದ ಇದೊಂದು ಸಾಂಕೇತಿಕ ಹೋರಾಟ, ಇದೊಂದು ಧರಣಿ ಇದೆ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದಕ್ಕೆ ಮತ್ತೆ ಬೇರೆ ರೂಪ ತಾಳಲ್ದಂಗೆ ಸರ್ಕಾರದವ್ರು ಇದಕ್ಕೆ ನ್ಯಾಯ ಕೊಡಬೇಕನ್ನೋದೇ ನಮ್ಮೆಲ್ಲರ ಕಳಕಳಿ ಇದೆ. ಆ ದಿಶೆಯಲ್ಲಿ ಈಗಾಗಲೇ ಬೇಡಿಕೆಗಳು ಸಾಕಷ್ಟಿವೆ. ಆ ಬೇಡಿಕೆಗಳನ್ನು ಎಲ್ಲವನ್ನ ಸವಿಸ್ತಾರವಾಗಿ ಎಲ್ಲರೂ ಹೇಳಿದ್ದಾರೆ. ನಮ್ಮದು ಒಂದೇ, ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು. ಅದಕ್ಕೆ ಬೆಳಿಬೇಕು, ಉಳಿಬೇಕಾದ್ರೆ ಇದು ಮಾತೃಭಾಷೆ, ಇದನ್ನು ಉಳಿಬೇಕಾದ್ರೆ ಶಾಲೆಗಳು ಉಳಿದಾಗ ಆ ಮಾತೃಭಾಷೆ ಉಳಿಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ನ್ಯಾಯ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಕೂಡ ಸರ್ಕಾರ ಇದ್ದಾಗ ಇಲ್ಲಿ ಅದು ನಮ್ಮ ಬೀದರ್ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಅನೇಕ ಮಠಾಧೀಶರು ನಾವೆಲ್ಲರೂ ಕೂಡ್ಕೊಂಡು ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ. ಈಗೂ ಕೂಡ ಎಲ್ಲ ನಮ್ಮ ಜಲಾದೆ ಅಣ್ಣವರು ಅನೇಕರೆಲ್ಲ ಕೂಡ್ಕೊಂಡು ಈಗಾಗಲೇ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಹೋಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಸಚಿವರಿಗೆ ಭೇಟಿಯಾಗಿದ್ದಾರೆ. ಇವತ್ತಿನ ದಿನ ಇದೊಂದು ಸಾಂಕೇತಿಕ ಹೋರಾಟ. ಮುಂದೆ ಬರ್ತಕ್ಕಂಥ ಇದರಲ್ಲಿ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಲ್ದಂಗೆ ಕನ್ನಡ ಉಳಿಸಂಗ ಬೆಳೆಸಂಗ ಈ ಶಾಲೆಗಳಿಗೆ ಒಂದು ನ್ಯಾಯ ಕೊಡ್ರಿ ಅಂತ ನಮ್ಮ ಮನವಿ. ಎಲ್ಲರಿಗೂ ಶರಣು ಶರಣರು. ಕನ್ನಡ ಶಾಲೆಗಳು, ಅದರಲ್ಲೂ ಅನುದಾನ ರಹಿತ ಶಾಲೆಗಳ ಪ್ರತಿಭಟನೆಯನ್ನು ನೋಡಿದಾಗ ಕರ್ನಾಟಕದಲ್ಲಿ ಕನ್ನಡಕ್ಕಾಗಿ ಕನ್ನಡ ಶಾಲೆಗಳು ಈ ರೀತಿಯ ಹೋರಾಟಗಳನ್ನು ಮಾಡಬೇಕಾ, ಅಥವಾ ಅವರ ಸಮಸ್ಯೆಗಳನ್ನು ಆಲಿಸುವಂಥ ಸಾಮಾನ್ಯ ಕಳಿಕಳಿ ಕೂಡ ಈ ಸರ್ಕಾರಕ್ಕೆ ಇದೆ ಅಥವಾ ಇಲ್ಲ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಉದ್ಭವ ಆಗ್ತದೆ. ಕನ್ನಡ ಶಾಲೆಗಳಿಗೆ ಅನುಮತಿ ಕೊಡುವುದಾಗಲಿ, ಪ್ರತಿ ವರ್ಷ ನವೀಕರಣಗೊಳಿಸುವುದಾಗಲಿ ಇಷ್ಟು ಜಟಿಲ ಮಾಡಿದರೆ ಕನ್ನಡ ಶಾಲೆಗಳು ಕರ್ನಾಟಕದಲ್ಲಿ ಉಳಿಲಿಕ್ಕೆ ಸಾಧ್ಯವ? ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ಕರ್ನಾಟಕದಲ್ಲಿರುವಂಥ ಕನ್ನಡದ ಅನುದಾನ ರಹಿತ ಶಾಲೆಗಳಿಗೆ ತಾವು ತಕ್ಷಣವಾಗಿ ಗಮನವನ್ನು ಹರಿಸಬೇಕು.
ಇವರ ಬೇಡಿಕೆಗಳು ನ್ಯಾಯಯುತವಾಗಿದ್ದಂಥದ್ದು. ಸ್ಪಂದನೆಯನ್ನು ಮಾಡಬೇಕು. ಕರ್ನಾಟಕದಲ್ಲಿ ಇನ್ನಷ್ಟು ಕನ್ನಡ ಶಾಲೆಗಳಿಗೆ ಉತ್ತೇಜನದ ಕೊಡುವಂಥ ಸರ್ಕಾರದ ನಿಯಮಗಳಾಗಲಿ ಕಾರ್ಯಕ್ರಮಗಳಾಗಲಿ ರೂಪಿಸಬೇಕು. ಕಾರಣ ಕನ್ನಡದ ಸಂಸ್ಕೃತಿ, ಕನ್ನಡದ ಭಾಷೆಯ ಮಹತ್ವ, ನಮ್ಮ ಮಾತೃಭಾಷೆ, ಅದನ್ನು ಬೆಳೆಸಬೇಕಾದ್ರೆ ಏಕೈಕ ಮಾರ್ಗ ಇರುವುದು ಕನ್ನಡ ಶಾಲೆಗಳಿಗೆ ಉತ್ತೇಜನವನ್ನು ಕೊಟ್ಟು ಸ್ಪಂದನೆಯನ್ನು ನೀಡಿ ಸಹಕರಿಸಿದಾಗ ಮಾತ್ರ ನೀವು 4,15 ಕೋಟಿ ಬಜೆಟಿನಲ್ಲಿ ಇವರಿಗೇನಾದರೂ ಒಂದು ನಯಾ ಪೈಸೆ ನೀವು ಬಜೆಟನ್ನು ಕೊಟ್ಟಿದ್ರ? ಕೊಟ್ಟಿಲ್ಲ ಅಂದರೆ ಮುಖ್ಯಮಂತ್ರಿಗಳೇ ನೀವು ಕನ್ನಡದ ವಿರೋಧಿ ಮುಖ್ಯಮಂತ್ರಿಗಳು, ಕನ್ನಡದ ಭಾಷೆಯ ವಿರೋಧಿಯ ಮುಖ್ಯಮಂತ್ರಿಗಳು, ಕರ್ನಾಟಕದ ಸಂಸ್ಕೃತಿಯ ವಿರೋಧಿ ಮುಖ್ಯಮಂತ್ರಿಗಳು. ಇವತ್ತು ಈ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ತಕ್ಷಣವಾಗಿ ಸೂಕ್ಷ್ಮತೆಯನ್ನು ಅರಿದು ಸ್ಪಂದನೆಯನ್ನು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ. ಶಿಕ್ಷಣ ಸಚಿವರೇ, ಮುಖ್ಯಮಂತ್ರಿಗಳೇ, ನೋಡಿ ಇಲ್ಲಿ ಇಡೀ ಕರ್ನಾಟಕದ ಎಲ್ಲ ಕಡೆ ಪೂಜ್ಯರು ಬೀದಿಗಿಳಿದಿದ್ದಾರೆ. ಮಠದ ಪೂಜ್ಯರು ನಮ್ಮ ಜೊತೆ ಬಂದು ಇಲ್ಲಿ ಕೂತಿದ್ದಾರೆ. ಇದು ಬಹಳ ದುರದೃಷ್ಟಕರ. ನಮ್ದು ನಾವು ಯಾವುದೋ ಜೂಜು ಅಡ್ಡ ನಡೆಸ್ತಾ ಇಲ್ಲ, ಯಾವುದೋ ಬಾರ್ ನಡೆಸ್ತಾ ಇಲ್ಲ. ನಾವು ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ದೇಶದ ಸಮೃದ್ಧಿಯಾಗಿ ಈ ದೇಶದ ಆಸ್ತಿ ಆಗ್ತಕ್ಕಂಥ ಮಕ್ಕಳನ್ನು ನಾವು ಪರಿಶ್ರಮ ಹಾಕಿ ಎಷ್ಟೊಂದು ಚೆನ್ನಾಗಿ ಬೆಳೆಸ್ತಾ ಇದ್ದೀವಲ್ಲ. ಸರ್ಕಾರ ನೀವೇನು ಮಾಡ್ತೀರಿ? ಸಹಾಯ ಮಾಡೋದಂತೂ ಒಂದು ಭಾಗ, ನಮಗ 108 ಷರತ್ತು ಹಾಕಿ ನಮ್ಮ ಶಾಲೆ ನಡೆದ ಹಾಗೆ ನಿಮ್ಮ ಖುಷಿಯಷ್ಟಿ ಬುದ್ಧಿ ತೋರಿಸ್ತಾ ಇದ್ದೀರಲ್ಲ, ಇದು ದಯವಿಟ್ಟು ಕೈ ಬಿಡಬೇಕಂತ ವಿನಂತಿಸುತ್ತಾ ಈ ಹೋರಾಟ ಸಾಯಂಕಾಲ 3-4 ಗಂಟೆವರೆಗೆ ನಡೆಯುತ್ತೆ. ನಮ್ಮ ಸಾಂಕೇತಿಕ ಧರಣಿ ಇದು. ಸರ್ಕಾರಕ್ಕೆ ನಮ್ಮ ಮನವಿ ಸಂಧಿಸ್ಬೇಕಂತ ಶಾಂತ ರೀತಿಯಿಂದ ವಿದ್ಯೆ ಕೊಡುವಂತ ಶಿಕ್ಷಕರು ಸಿಟ್ಟಿಗೆದ್ದರೆ ದೊಡ್ಡ ಕ್ರಾಂತಿ ಆಗುತ್ತೆ. ಸರ್ಕಾರಕ್ಕೆ ತಿಳಿಸಬೇಕಾಗಿದೆ. ಪೂಜ್ಯರು ರಸ್ತೆ ಮೇಲೆ ನಿಂತು ಅವರು ಸಂಕಟ ತೋಡಿಕೊಂಡಿದ್ದೇ ಆದರೆ ಆ ಸರ್ಕಾರ ಸುಟ್ಟು ಭಸ್ಮ ಆಗುತ್ತೆ. ಎಚ್ಚರ ಇರಲಿ. ಇವತ್ತು ಪೂಜ್ಯರು ಬಂದು ಇಂಥ ಸುಡು ಬಿಸಿಲಿನಲ್ಲಿ ಬಂದು ಕೂಡಬೇಕಾದ್ರೆ ಅವರು ಶಾಲೆ ನಡೆಸ್ತಕ್ಕಂಥ ಸ್ಥಿತಿ ಏನಾಗಿರ್ಬೇಕು? ಹೀಗೆ 9 ಬೇಡಿಕೆಗಳನ್ನು ಇಟ್ಕೊಂಡು 9 ಮಾನದಂಡಗಳಿಗೆ ನಾವು ಇವತ್ತು ಬೇಡಿಕೆ ಇಟ್ಕೊಂಡು ಕನ್ನಡ ಶಾಲೆ ಉಳಿಸುವ ಮೂಲಕ ಕರ್ನಾಟಕ ರಕ್ಷಣೆ ಆಗಬೇಕು, ಕನ್ನಡ ನಾಡು ನುಡಿಯ ಸಂಸ್ಕೃತಿ ಬೆಳೀಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಘೋಷವಾಕ್ಯದೊಂದಿಗೆ ಇವತ್ತು ನಾವು ಕರ್ನಾಟಕದಂತ ನಾವು ಧರಣಿ ಮಾಡ್ತಾ ಇದ್ದೀವಿ. ಜಿಲ್ಲಾಗುಂಡ ವಿದ್ಯಾರ್ಥಿ ಸಂಘ ಹಾಗೂ ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಬೊಮ್ಮಗೊಂಡೇಶ್ವರ ಉತ್ಸವದ ಅಂಗವಾಗಿ ಇಲ್ಲಿಯ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನ ಸೂರೆಗೊಂಡಿತ್ತು. ಕಲಾವಿದರು ಭರತನಾಟ್ಯ, ವಚನ ಗಾಯನ, ಚೌಡಕ್ಕಿ ಪದ, ಗೀಗಿ ಪದ, ಮೊಹರಂ ಪದ, ಬೀಸುವ ಪದ, ಕುಟ್ಟುವ ಪದ, ಜೋಗುಳ ಪದ, ಹಲಗೆ ವಾದನ, ಕೋಲಾಟ, ಬುಲಾಯಿ ಮತ್ತಿತರ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸಿ ಸಭಿಕರ ಮೆಚ್ಚುಗೆಗೆ ಪಾತ್ರರಾದರು. ನಾಟ್ಯಶ್ರೀ ನೃತ್ಯಾಲಯದ ಅಧ್ಯಕ್ಷೆ ರಾಣಿ ಸತ್ಯಮೂರ್ತಿ ಅವರ ನಿರ್ದೇಶನದಲ್ಲಿ ನೃತ್ಯಾಲಯದ ಕಲಾವಿದರು ಆಕರ್ಷಕ ಭರತನಾಟ್ಯ ಪ್ರದರ್ಶಿಸಿದರು. ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾದ ಶಶಿಕಾಂತ್ ಶೆಂಬೆಳ್ಳಿ, ಹಾಜಿ ಪಾಷಾ ಬಾಳೂರ್, ಪತ್ರಿಕಾ ಛಾಯಾಗ್ರಾಹಕ ಗೋಪಿಚಂದ್ ತಾಂದಳೆ, ಸಾಮಾಜಿಕ ಸೇವೆಗಾಗಿ ರಾಜ್ಕುಮಾರ್ ಕನ್ಗುಳೆ, ಸಮಾಜದ ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ, ಜೆಇಇ, ಕೆಇಸಿಟಿ ಹಾಗೂ ನೀಟ್ ಸಾಧಕರನ್ನ ಸನ್ಮಾನಿಸಲಾಯಿತು. ರಂಗಮ್ಮ, ಕಾಂಚನ, ಹುಲೆಪ್ಪ, ಶೇಷಪ್ಪ, ಚಿಟ್ಟ, ನಾಗಮ್ಮ, ಕನಕರಾಜು, ಮಲ್ಲಿಕಾರ್ಜುನ ಸ್ವಾಮಿ, ಭಾಗ್ಯಶ್ರೀ ದುರ್ಗೆ, ದೇವಿದಾಸ್ ಚಿಂಗೋಡೆ, ಸಂಗೀತ ಕಾಂಬ್ಳೆ, ಸಂಗಮ್ಮ, ಸುಭಾಷ್ ಅಲ್ಲಾಪುರ್, ಮಲ್ಲಿಕಾರ್ಜುನ್ ಪಾಟೀಲ್, ಲಕ್ಷ್ಮಿ, ಕಾಶಿನಾಥ್ ಭಂಗೂರೆ, ಪಾರ್ವತಿ ಚಿದ್ರಿ, ಶಕುಂತಲಾ ಮನೋಹರ್, ಹುಪ್ಳ ಮೊದಲಾದ ಕಲಾವಿದರು ಹಾಗೂ ಕಲಾ ತಂಡದವರು ವಿವಿಧ ಕಲಾ ಪ್ರದರ್ಶನ ನೀಡಿದರು. ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಜೋಳ್ದಾಬ್ಗೆ ಅಧ್ಯಕ್ಷತೆ ವಹಿಸಿದ್ದರು. ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ ರಾಜ್ಯ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ
ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗೀತಾ ಚಿದ್ರಿ, ಮಾಜಿ ಸದಸ್ಯ ಬಾಬುರಾವ್ ಮಲ್ಕಾಪುರ್, ಶ್ರೀ ಸಿದ್ದರಾಮೇಶ್ವರ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಪ್ರಾಚಾರ್ಯ ಡಾಕ್ಟರ್ ರೂಪೇಶ್ ಎಕ್ಲಾರ್ಕರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಬಿರಾದರ್, ಖಜಾಂಚಿ ದೇವಪ್ಪ ಚಾಂಬೋಳ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ, ಡಾಕ್ಟರ್ ಜಿಬಿ ಮಲ್ಲಿಕಾರ್ಜುನ್, ಶಂಭುಲಿಂಗ್ ವಾಲ್ದೊಡ್ಡಿ, ರಾಣಿ ಸತ್ಯಮೂರ್ತಿ, ಪಿಎಸ್ ಇಟ್ಕಂಪಳ್ಳಿ, ಭೀಮ್ ಸಿಂಗ್ ಮಲ್ಕಾಪುರ್, ಬಾಬುರಾವ್ ಬರೀದಾಬಾದ್, ಶಿವಕುಮಾರ್ ಕುಪ್ಪೆ, ಮಲ್ಲಿಕಾರ್ಜುನ್ ಬಾವ್ಗೆ, ಕಲ್ಲಪ್ಪ ರಾಯಗುಂಡ, ಕೆಡಿ ಗಣೇಶ್, ಮಲ್ಲಿಕಾರ್ಜುನ್ ಮುರ್ಕೆ, ಲೋಕೇಶ್ ಮರ್ಜಾಪುರ್, ದೀಪಕ್ ಚಿದ್ರೆ, ಮಲ್ಲಿಕಾರ್ಜುನ್ ಸಾತೊಳ್ಳಿ, ಕಲ್ಲಪ್ಪ ಬೆನಕನಳ್ಳಿ, ಶಶಾಂಕ್ ಬರ್ಗಾಲೆ, ಗೊಂಡ ಬಾಬುರಾವ್, ಭೀಮ್ಶಾ ಬಸಲಾಪುರ್, ಸಂತೋಷ್ ಮಿತ್ರೆ, ಜನವಾಡ, ಸಿದ್ದು ಬಾವ್ಗಿ, ಬಾಲಾಜಿ ಜವಾಡೆ ಮೊದಲಾದವರು ಇದ್ದರು. ಸುನಿಲ್ ಚಿಲ್ಲರ್ಗೆ ಸ್ವಾಗತಿಸಿದರು. ಎಂಪಿ ವೈಜನಾಥ್ ನಿರೂಪಿಸಿದರು. ವಿಜಯಕುಮಾರ್ ಬೆಲ್ಹಳ್ಳಿ ವಂದಿಸಿದರು. ಅದಾದ ನಂತರ ಮೊಹರಂ ಪದ ಹಾಡ್ತಕ್ಕಂಥವ್ರು ಹುಲ್ಲೆಪ್ಪ ಕುಪ್ಪೆ ಹಾಗೂ ಉತ್ತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು ಪ್ರತಿ ವರ್ಷವೂ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಬೀದರ್ ನಮ್ಮ ಸಮಾಜದ ಎಲ್ಲ ಚೆನ್ನಾಗಿ ಉತ್ತೀರ್ಣರಾದ ಹುಡುಗಿಯರನ್ನು ಒಂದು ಎಲ್ಲರನ್ನು ಇದು ಮಾಡಿ ಒಂದು ಪರಿಚಯ ಮಾಡಿಸಿ ಒಂದು ಸ್ಟೇಜ್ ಮೇಲೆ ಅವರಿಗೆ ಒಂದು ಸನ್ಮಾನ ಪ್ರೋಗ್ರಾಮ್ ಮಾಡಿಕೊಡುವುದು ಒಂದು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಉತ್ತಮ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಅವರ ಸಂಘಟದವರಿಗೆ ಎಲ್ಲರಿಗೂ ನನ್ನ ವತಿಯಿಂದ ನನ್ನ ಸಮಾಜ ವತಿಯಿಂದ ಎಲ್ಲರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಬೀದರ್ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಗೋಂಡ್ ಒಕ್ಕೂಟ ವತಿಯಿಂದ ನಮ್ಮ ಆತ್ಮೀಯರ ಅಂತ ಸಂತೋಷ್ ಜಾಧವ್ ಅವರ ನೇತೃತ್ವದಲ್ಲಿ ಪ್ರತಿಭಾ ಮಕ್ಕಳಿಗೆ ಏನು 10ನೇ ಮತ್ತು PUC ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ನಿಜವಾಗ್ಲೂ ಇದು ಒಂದು ಮಾದರಿ ಕಾರ್ಯಕ್ರಮ. ಇಡೀ ರಾಜ್ಯದಾಗ ಒಂದು ವಿಶೇಷ ಕಾರ್ಯಕ್ರಮ ಯಾರ ನಮ್ಮ ಸಮಾಜದ ಮಠಾಧೀಶರು ಆದಮೇಲೆ ಯಾರ ಮಾಡ್ಯಾರಂತ ಅವರು ಸಂತೋಷ್ ಜಾಧವ್ಗೆ ಅವರು ಮತ್ತು ಅವ್ರ ತಂಡ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಇದೇ ರೀತಿ ಮುಂದೆ ಹಿಂಗೆ ಕಾರ್ಯಕ್ರಮ ಮಾಡ್ತಾ ಇರಬೇಕು. ದೇವರು ಅವರಿಗೆ ಆರೋಗ್ಯ ಕೊಡಬೇಕು. ಎಲ್ಲರೂ ಸಹಕಾರ ಇವತ್ತು ತಾವೆಲ್ಲರೂ ನೋಡ್ಬೋದು, ಅಧಿಕಾರದಾಗಿದ್ದವ್ರು ಯಾರು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಮುಂದಾಗಲ್ಲ. ಇವತ್ತು ಭಾಳಷ್ಟು ಜನ ನಮ್ಮಲ್ಲಿ ಮಾಜಿ ಶಾಸಕರು ಇರ್ಬೋದು, ಮಾಜಿ ಮಂತ್ರಿಗಳು ಇರ್ಬೋದು, ಬೇರೆ ಬೇರೆ ಸಂಘಟನಾದವ್ರು ಇರ್ಬೋದು. ಆ ಒಂದು ಮನುಷ್ಯನ ನೇತೃತ್ವದಲ್ಲಿ ಇಂಥ ಒಂದು ಕಾರ್ಯಕ್ರಮ ಅವ್ರು ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಆರೋಗ್ಯ ಮತ್ತು ಆಯುಷ್ಯ ಕೊಡಲಂತೆ ಹಾರೈಸ್ತೀನಿ. ಜಿಲ್ಲಾ ಗೋಂಡ್ ವಿದ್ಯಾರ್ಥಿ ಸಂಘ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಉತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗೋಂಡ್ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಹಮ್ಮಿಕೊಳ್ತಾ ಇರ್ತೇವೆ. ಜೊತೆಗೆ ಈಗ ಸುಮಾರು 150 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೇವೆ. ಜೊತೆ ಸುಮಾರು 200 ಕಲಾವಿದರು ಸಹಿತ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರತಿ ವರ್ಷ ಹೀಗೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಮಕ್ಕಳಿಗೆ ಏನದ ಒಂದು ಅವರಿಗೆ ಉತ್ತೇಜನ ಕೊಡುವಂಥ ಕಾರಣಕ್ಕಾಗಿ ಅವರಿಗೊಂದು ಶಕ್ತಿ ಬೀಳಲಿ, ಧೈರ್ಯ ಕೊಡಲಿ, ಧೈರ್ಯ ಬರಬೇಕು ಅನ್ನುವಂಥ ಈ ಕಾರ್ಯಕ್ರಮ ಅನ್ನೋದು ಅವ್ರಿಗೆ ವೇದಿಕೆ ಮೇಲೆ ತಂದು ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳು ನಮಗೆ ಸಹಕಾರ ಕೊಡ್ತಾರೆ. ಎಲ್ಲ ಸಮಾಜದ ಬಂಧುಗಳು ಸಹಿತ ಪ್ರೀತಿಯಿಂದ ನಮ್ಮಲ್ಲಿ ಪಾಲ್ಗೊಳ್ತಾರೆ, ಸಹಕಾರ ನೀಡ್ತಾರೆ. ಎಲ್ಲ ಸಮಾಜದವರ ಪ್ರೀತಿಯ ಪಾತ್ರರಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರ ಪ್ರೀತಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಿಸಬೇಕನ್ನುವಂಥ ಹಂಬಲ ಅಷ್ಟೇ, ಮತ್ತೊಂದಿಲ್ಲ. ವಿದ್ಯಾರ್ಥಿಗಳಿಗೆ ಅಸಾಧ್ಯವೂ ಯಾವುದೂ ಇಲ್ಲ, ಮನಸ್ಸು ಮಾಡಿದರೆ ಎಲ್ಲವೂ ಸಾಧಿಸಬಹುದು ಹಾಗೂ ಗುರಿ ತಲುಪಲು ಸಾಧ್ಯ ಹಾಗೂ ಉತ್ತಮ ಶಿಕ್ಷಣ ನೀಡಿದಾಗ ಸಾಧನೆ ಸಾಧ್ಯ ಎಂದು ಸಪ್ತಗಿರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಲೋಕ್ ಸಂತೋಷ್ ಕುಮಾರ್ JEE ಅಡ್ವಾನ್ಸ್ನಲ್ಲಿ AIR 477ನೇ ರ್ಯಾಂಕ್ ಪಡೆದು ಚೆನ್ನೈ IITನಲ್ಲಿ ಪ್ರವೇಶ ಪಡೆದ ವಿದ್ಯಾರ್ಥಿ ಹಾಗೂ ಸಂದೀಪ್ M NIT ತಿರುಚನಾಪಳ್ಳಿ, ಅಭಿಷೇಕ್ S NIT ತಿರುಚನಾಪಳ್ಳಿ, ಭವಾನಿ V NIT ಔರಂಗಾಬಾದ್, ಮಾಲ್ತಿ V NIT ಸುರತ್ಕಲ್ ಅದೇ ರೀತಿ ನೀಟ್ನಲ್ಲಿ ರ್ಯಾಂಕ್ ಪಡೆದ 10 ವಿದ್ಯಾರ್ಥಿಗಳನ್ನು ಮತ್ತು ಮಾರ್ಚ್ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ 90% ಪಡೆದ ವೈಷ್ಣವಿ N ಇವರುಗಳನ್ನು ಲ್ಯಾಪ್ಟಾಪ್ ನೀಡಿ ಸತ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಯಿತು.
ಚಂದ್ರಕಾಂತ್ ಶಾಬಾದ್ಕರ್ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೀದರ್ ಇವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳು ಓದುವುದರಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು, ಕಷ್ಟಪಟ್ಟು ಓದಬೇಡಿ, ಇಷ್ಟಪಟ್ಟು ಓದಬೇಕು ಎಂದು ಕರೆ ನೀಡಿದ್ದರು ಮತ್ತು ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರವಿದ್ದು ಜೀವನವನ್ನು ಸುಂದರವಾಗಿ ಮಾಡಿಕೊಳ್ಳಬಹುದೆಂದು ತಿಳಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡಂತಹ ಕಾಲೇಜಿನ ಪ್ರಾಚಾರ್ಯರಾದ ಗೋವಿಂದ್ ಡಿ ತಾಂದಳೆ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಸಂಸ್ಥೆ ಮಾರ್ಚ್ 2025ರ ಪರೀಕ್ಷೆಯಲ್ಲಿ 98.46% ಫಲಿತಾಂಶ ತಂದಿದ್ದು ಮತ್ತು ಈ ವರ್ಷ IIT-NITಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರವೇಶ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಅದೇ ರೀತಿ ಈ ವರ್ಷ ನೀಟ್ನಲ್ಲಿ 10 ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದು ಸರ್ಕಾರಿ ಕೋಟಾದಲ್ಲಿ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದಿಂದ ಓದಿ ಉತ್ತಮ ರ್ಯಾಂಕ್ ತರಲು ಪ್ರಯತ್ನಿಸಬೇಕು ಎಂದು ಕರೆ ನೀಡಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರಭು ಎಸ್ ಪ್ರಾಂಶುಪಾಲರು, ಸಿದ್ಧಾರ್ಥ್ ಪದವಿ ಪೂರ್ವ ಕಾಲೇಜು ಹಾಗೂ ಬೀದರ್ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ದಯಾನಂದ್ ಮಮ್ದೆ, ದೈಹಿಕ ಶಿಕ್ಷಕರು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಡಿ ತಾಂದಳೆ, ಕಾರ್ಯದರ್ಶಿ ಗೋಪಾಲ್ ಡಿ ತಾಂದಳೆ ಮತ್ತು ಕಾಲೇಜಿನ ಎಲ್ಲ ಉಪನ್ಯಾಸಕರು ಉಪಸ್ಥಿತರಿದ್ದರು ಮತ್ತು PUC ಪ್ರಥಮ ಹಾಗೂ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಹಾಜರಿದ್ದರು ಮತ್ತು ಅನಿಲ್ ಕುಮಾರ್ ಜಾಧವ್ ಜೀವಶಾಸ್ತ್ರ ಉಪನ್ಯಾಸಕರು ಮತ್ತು ರಜನಿಕಾಂತ್ ಗಣಿತ ವಿಷಯದ ಉಪನ್ಯಾಸಕರು ಇವರು ನಿರೂಪಿಸಿದರು ಮತ್ತು ಕುಮಾರಿ ಸೀಮಾ ಕೆ ಭೌತಶಾಸ್ತ್ರ ಉಪನ್ಯಾಸಕರು ವಂದಿಸಿದರು. ಬಿದ್ರಿ ಜಿಲ್ಲಾ ಕರ್ನಾಟಕ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ನೂತನ ಜಿಲ್ಲಾ ಗೌರವಾಧ್ಯಕ್ಷ ತಾನಜ್ ಸಾಗರ್ ಅವರಿಗೆ ಸಂಘದ ಅಧ್ಯಕ್ಷ ಅಭಿಮಾನ್ ಕಾಂಬ್ಳೆ ನೇಮಕಾತಿ ಪತ್ರ ನೀಡಿದ್ದರು. ಬಿದ್ರಿ ಜಿಲ್ಲಾ ಕರ್ನಾಟಕ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾಗಿ ತಾನಜಿ ಸಾಗರ್ ಅವರನ್ನು ನೇಮಕ ಮಾಡಲಾಗಿದೆ. ಸಂಘದ ಜಿಲ್ಲಾಧ್ಯಕ್ಷ ಅಭಿಮಾನ್ ಕಾಂಬ್ಳೆ ಈ ನೇಮಕ ಮಾಡಿದ್ದಾರೆ. ನೇಮಕಾತಿ ಪತ್ರ ವಿತರಣೆ ನಗರದಲ್ಲಿ ತಾನಜಿ ಸಾಗರ್ ಅವರಿಗೆ ನೇಮಕಾತಿ ಪತ್ರ ನೀಡಲಾಯಿತು. ಉಪಾಧ್ಯಕ್ಷ ಶಿವಕುಮಾರ್ ಶಹಾಪುರೆ, ಸಂಘದ ಪ್ರಧಾನ ಕಾರ್ಯದರ್ಶಿ ಶಾಂತಕುಮಾರ್ ಮಂಗ್ಲೆ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.